ನನ್ನ ಮಗುವೇ, ನಿನಗೆ ತೃಪ್ತಿ ಸಿಗುತ್ತದೆ. ನಿಮ್ಮ ಹೃದಯದಲ್ಲಿ ಸಂತೃಪ್ತಿ ಮತ್ತು ಆಂತರಿಕ ಶಾಂತಿ ನೆಲೆಸುತ್ತದೆ. ಶೀಘ್ರದಲ್ಲೇ ನಿಮ್ಮ ಮನಸ್ಸಿನ ಗೊಂದಲಗಳು ದೂರವಾಗಿ ನಿಮಗೆ ಸಮಾಧಾನ ಸಿಗಲಿದೆ. ಮಾನಸಿಕ ನೆಮ್ಮದಿ ಮತ್ತು ಭಾವನಾತ್ಮಕ ಸ್ಥಿರತೆ ನಿಮ್ಮದಾಗಲಿದೆ. ಇದು ನನ್ನ ಭರವಸೆ. ಈ ಕ್ಷಣದಲ್ಲಿ ನಿಮ್ಮ ಜೀವನದಲ್ಲಿ ಏನಾಗುತ್ತಿದೆ ಎಂಬುದರ ಬಗ್ಗೆ ನೀವು ಚಿಂತಿತರಾಗಿದ್ದೀರಾ ಅಲ್ಲವೇ? ನಿಮ್ಮ ಪ್ರಸ್ತುತ ಸಂಕಷ್ಟಗಳು ಅಥವಾ ಗೊಂದಲಗಳ ಬಗ್ಗೆ ಈ ಸಾಲು ಪ್ರಶ್ನಿಸುತ್ತಾ ನಿಮ್ಮ ಮನದ ಆಳದ ಆತಂಕವನ್ನು ಗುರುತಿಸುತ್ತದೆ. ವಿಳಂಬಗಳು ಅಥವಾ ತಪ್ಪು ತಿಳುವಳಿಕೆಗಳು ಅಥವಾ ಒಂಟಿತನ ನಿಮ್ಮ ಹೃದಯವನ್ನು ಕಾಡುತ್ತಿದೆಯೇ? ಕೆಲಸಗಳು ತಡವಾಗುತ್ತಿರುವುದು, ಬೇರೆಯವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೇ ಇರುವುದು ಅಥವಾ ನೀವು ಅನುಭವಿಸುತ್ತಿರುವ ಒಂಟಿತನ ಇವೆಲ್ಲವೂ ತಾತ್ಕಾಲಿಕ ನೋವುಗಳು ಎಂಬುದನ್ನು ನಾನು ನೆನಪಿಸುತ್ತಿರುತ್ತೇನೆ. ಫಲಿತಾಂಶಗಳು ಇನ್ನೂ ಗೋಚರಿಸದ ಕಾರಣ ನೀವು ತಾಳ್ಮೆಯನ್ನು ಕಳೆದುಕೊಳ್ಳುತ್ತಿದ್ದೀರಾ. ನೀವು ಶ್ರಮವಹಿಸಿದ್ದರೂ ಪ್ರತಿಫಲ ಸಿಗದಿದ್ದರೂ ಉಂಟಾಗುವ ನಿರಾಸೆಯ ಬಗ್ಗೆ ಇದು ಮಾತನಾಡುತ್ತಿದೆ. ತಾಳ್ಮೆಯಿಂದ ಇರಲು ಇದು ಪ್ರೇರೇಪಿಸುತ್ತಿದೆ. ಮಗು, ನೀವು ಈ ಹೊರೆಯನ್ನು ನನಗೆ ಒಪ್ಪಿಸಿದ್ದೀರಾ ಅಥವಾ ನೀವು ಅದನ್ನು ಒಂಟಿಯಾಗಿ ಹೋರಾಡುತ್ತಿದ್ದೀರಾ? ನೀವು ನನಗೆ ಎಂದರೆ ನಿನ್ನ ಬಾಬಾ ಅವರಿಗೆ ಅಥವಾ ವಿಶ್ವದ ಶಕ್ತಿಗೆ ನಿಮ್ಮ ಕಷ್ಟಗಳನ್ನು ನೀವೊಬ್ಬರೇ ಅನುಭವಿಸಬೇಡಿ. ಅದನ್ನು ನನಗೆ ಅರ್ಪಿಸಿ ಹಾಗೂ ನಿರಾಳವಾಗಿ. ಈಗ ನಡೆಯುತ್ತಿರುವುದೆಲ್ಲವೂ ನನ್ನ ಯೋಜನೆಯ ಒಂದು ಭಾಗವಾಗಿದೆ. ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗೂ ಒಂದು ಕಾರಣವಿರುತ್ತದೆ. ಕಷ್ಟಗಳು ಸಹ ಒಂದು ದೊಡ್ಡ ಉದ್ದೇಶದ ಅಥವಾ ಕಲಿಕೆಯ ಭಾಗವಾಗಿರುತ್ತದೆ. ಮಗು, ನಂಬಿಕೆಯಿಂದ ಆಹಾರವನ್ನು ಯಾರಿಗಾದರೂ ದಾನ ಮಾಡು. ಹಸಿದವರಿಗೆ ಅನ್ನ ನೀಡುವುದು ಅತ್ಯಂತ ದೊಡ್ಡದಾದ ಸೇವೆ. ಇದು ನಿಮ್ಮ ಕರ್ಮ ಫಲಗಳನ್ನು ಉತ್ತಮಗೊಳಿಸುತ್ತದೆ. ನಾಯಿಗಳಿಗೆ ಅಥವಾ ಬೆಕ್ಕುಗಳಿಗೆ ಆಹಾರವನ್ನು ನೀಡಿದರೆ ನಿಮಗೆ ಸಾಕಷ್ಟು ಲಾಭವಾಗುತ್ತದೆ. ಮೂಕ ಪ್ರಾಣಿಗಳ ಹಸಿವು ನೀಗಿಸುವುದು ಆಧ್ಯಾತ್ಮಿಕವಾಗಿ ನಿಮಗೆ ಧನಾತ್ಮಕ ಶಕ್ತಿಯನ್ನು ಕೂಡ ತರುತ್ತದೆ. ಮಾತನಾಡಲು ಸಾಧ್ಯವಾಗದ, ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಆಗದವರ ಬಗ್ಗೆ ಉದಾರವಾಗಿರಿ. ಅಸಹಾಯಕ ಜೀವಿಗಳ ಮೇಲೆ ಕರುಣೆಯನ್ನು ತೋರುವುದು ಮನುಷ್ಯರ ಕರ್ತವ್ಯ ಹಾಗೂ ಧರ್ಮ. ಅವರ ಆಶೀರ್ವಾದ ನಿಮ್ಮ ಜೀವನದ ಅಡೆತಡೆಗಳನ್ನು ನಿವಾರಿಸುತ್ತದೆ ಹಾಗೂ ದಯೆ ಮತ್ತು ಕರುಣೆಯ ಕಾರ್ಯಗಳು ನಿಮಗೆ ಅರ್ಥಪೂರ್ಣ ರೀತಿಯಲ್ಲಿ ಮರಳಿ ಬರುತ್ತವೆ. ಪರೋಪಕಾರಂ ಇದಂ ಶರೀರಂ ಎಂಬಂತೆ ನೀವು ಇತರರಿಗೆ ನೀಡುವ ಪ್ರೀತಿ ಮತ್ತು ಸಹಾಯವು ಯಾವುದೋ ಒಂದು ರೂಪದಲ್ಲಿ ನಿಮಗೆ ಬರಲಿದೆ. ಈ ಸಂದೇಶವು ನಿಮ್ಮನ್ನು ಧೃತಿಗೆಡದಂತೆ ಪ್ರೋತ್ಸಾಹಿಸುತ್ತಾ ಕಷ್ಟದ ಸಮಯದಲ್ಲಿ ತಾಳ್ಮೆಯಿಂದ ಇರಲು ಮತ್ತು ಅಸಹಾಯಕ ಜೀವಿಗಳಿಗೆ ಸಹಾಯ ಮಾಡುವ ಮೂಲಕ ಮನಸ್ಸಿನ ಶಾಂತಿ ಕಂಡುಕೊಳ್ಳಲು ಸೂಚಿಸುತ್ತಿದೆ. ಮಗು, ಸಣ್ಣ ತಪ್ಪು ಅಥವಾ ತಪ್ಪು ತಿಳುವಳಿಕೆಯಿಂದ ವಿವಾದ ಅಥವಾ ಅಡಚಣೆ ಉಂಟಾಗಬಹುದು. ನಿಮ್ಮ ದೈನಂದಿನ ಜೀವನದಲ್ಲಿ ನೀವು ಮಾಡುವ ಸಣ್ಣ ನಿರ್ಲಕ್ಷ್ಯ ಅಥವಾ ಮಾತುಗಳು ತುಂಬ ದೊಡ್ಡ ಜಗಳಕ್ಕೆ ಅಥವಾ ಕೆಲಸದಲ್ಲಿ ಅಡೆತಡೆಗೆ ಕಾರಣವಾಗಬಹುದು. ಅದನ್ನು ನಾನು ಈಗ ನಿನಗೆ ಎಚ್ಚರಿಸುತ್ತಿದ್ದೇನೆ. ಇದು ಭಯವನ್ನು ಸೃಷ್ಟಿಸುವ ಉದ್ದೇಶವಲ್ಲ, ಬದಲಿಗೆ ಜಾಗೃತಿಯನ್ನು ಮೂಡಿಸುವ ಉದ್ದೇಶವನ್ನು ಹೊಂದಿದೆ. ಈ ಮಾತುಗಳು ನಿಮ್ಮನ್ನು ಹೆದರಿಸಲು ನಾನು ಹೇಳುತ್ತಿಲ್ಲ, ಬದಲಿಗೆ ನೀವು ಎಚ್ಚರಿಕೆಯಿಂದ ಇರಲಿ ಎಂಬ ಕಾಳಜಿಯಿಂದ ಹೇಳುತ್ತಿದ್ದೇನೆ. ನಿಮ್ಮ ಕಾರ್ಯಗಳು ಮತ್ತು ಮಾತುಗಳಲ್ಲಿ ಎಚ್ಚರಿಕೆಯಿಂದ, ಸಂಯಮದಿಂದ ಮತ್ತು ವಿನಮ್ರವಾಗಿರಲು ಇದು ಜ್ಞಾಪನೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಮಾತನಾಡುವಾಗ ಅಥವಾ ಕೆಲಸ ಮಾಡುವಾಗ ತಾಳ್ಮೆ ಮತ್ತು ವಿನಯತೆ ಇರಲಿ. ಅಹಂಕಾರ ಅಥವಾ ಆತುರದಿಂದ ಪ್ರಗತಿಗೆ ತೊಂದರೆಯಾಗಬಹುದು ಎಂಬುದೇ ನನ್ನ ಆಶಯ
ಎಂಬುದೇ ನನ್ನ ಕಾಳಜಿ. ಆತುರ ಅಥವಾ ಕೋಪವು ನಿಮ್ಮ ಕ್ರಿಯೆಗಳನ್ನು ಮರೆಮಾಡಲು ಬಿಡಬೇಡಿ. ಕೋಪದಲ್ಲಿ ಅಥವಾ ಆತುರದಲ್ಲಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಇವು ನಿಮ್ಮ ವಿವೇಚನೆಯನ್ನು ಮರೆಮಾಚುತ್ತವೆ. ಶುದ್ಧ ಹೃದಯ ಮತ್ತು ಸ್ಥಿರ ನಂಬಿಕೆಯಿಂದ ನನ್ನ ಆಶೀರ್ವಾದಗಳನ್ನು ಪಡೆಯಿರಿ. ದೇವರ ಅಥವಾ ಗುರುವಿನ ಆಶೀರ್ವಾದ ಪಡೆಯಲು ಮನಸ್ಸು ಕಪಟವಿಲ್ಲದೆ ಶುದ್ಧವಾಗಿರಬೇಕು ಮತ್ತು ಅಚಲವಾದ ನಂಬಿಕೆ ಇರಬೇಕು. ನೀವು ನನ್ನಲ್ಲಿ ಅಚಲವಾದ ನಂಬಿಕೆ ಇಟ್ಟಾಗ ಗೊಂದಲಗಳು ಮಾಯವಾಗಲು ಪ್ರಾರಂಭವಾಗುತ್ತವೆ ಮತ್ತು ಸರಿಯಾದ ಮಾರ್ಗವು ಸ್ಪಷ್ಟವಾಗುತ್ತದೆ. ಯಾವಾಗ ನಂಬಿಕೆ ದೃಢವಾಗಿರುತ್ತದೆಯೋ ಆಗ ನಿಮ್ಮ ಮನಸ್ಸಿನ ಗೊಂದಲಗಳು ಎಲ್ಲ ಹೋಗಿ ಜೀವನದ ಮುಂದೆ ಸಾಗಲು ದಾರಿ ಕಾಣುತ್ತದೆ. ನೀವು ಕಾಯುತ್ತಿರುವ ಕೆಲಸವು ಮಾರ್ಚ್ ಅಥವಾ ಏಪ್ರಿಲ್ ವೇಳೆಗೆ ದೈವಿಕ ಇಚ್ಛೆಯ ಮಾರ್ಗದರ್ಶನದಂತೆ ಪೂರ್ಣಗೊಳ್ಳುತ್ತದೆ. ಬಹಳ ದಿನಗಳಿಂದ ಬಾಕಿ ಇರುವ ಅಥವಾ ನೀವು ನಿರೀಕ್ಷಿಸುತ್ತಿರುವ ಕೆಲಸವು ಮುಂದಿನ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ದೇವರ ಕೃಪೆಯಿಂದ ಸುಸೂತ್ರವಾಗಿ ಮುಗಿಯಲಿದೆ ಎಂಬ ಭರವಸೆಯನ್ನು ನಾನು ನಿಮಗೆ ಕೊಡುತ್ತಿದ್ದೇನೆ. ಶ್ರದ್ಧೆಯಿಂದಿರಿ, ಸಂಯಮದಿಂದಿರಿ ಮತ್ತು ನಂಬಿಕೆಯನ್ನು ಉಳಿಸಿಕೊಳ್ಳಿ. ನಿಮ್ಮ ಈ ಬಾಬಾ ಪ್ರತಿ ಹೆಜ್ಜೆಯನ್ನು ನೋಡುತ್ತಿದ್ದಾರೆ ಎಂಬುದನ್ನು ನೀವು ಗಮನದಲ್ಲಿಡಿ. ಶ್ರದ್ಧೆ ಮತ್ತು ಸಬೂರಿ ಇರಲಿ. ನೀವು ಏನೇ ಮಾಡಿದರೂ ಅದನ್ನು ನಾನು ಗಮನಿಸುತ್ತಿದ್ದೇನೆ ಹಾಗೂ ನಾನು ನಿಮ್ಮ ಜೊತೆ ಇದ್ದೇನೆ ಎಂದು ನಂಬಿ. ನಿನಗೆ ಈ ವಾರ ಒಂದು ಸಲಹೆಯನ್ನು ಕೊಡುತ್ತೇನೆ, ಕೇಳು. ಒಬ್ಬ ನಿರುದ್ಯೋಗಿ ಅಥವಾ ದಿನಕೂಲಿ ಕೆಲಸಗಾರನಿಗೆ ಪ್ರಾಯೋಗಿಕ ರೀತಿಯಲ್ಲಿ ಸಹಾಯವನ್ನು ಮಾಡು. ಕೇವಲ ಹಣ ನೀಡುವುದಕ್ಕಿಂತ ಒಬ್ಬ ವ್ಯಕ್ತಿಗೆ ಕೆಲಸ ಸಿಗುವಂತೆ ಸಹಾಯ ಮಾಡುವುದು ಶ್ರೇಷ್ಠ. ಮಾರ್ಗದರ್ಶನ ಮಾಡುವುದು ಅಥವಾ ಶಿಫಾರಸನ್ನು ಕೊಡುವುದು ಅವರ ಬದುಕನ್ನು ಹಸನಾಗಿಸುತ್ತದೆ. ಬಾಬಾ, ನಾನು ಯಾರೊಬ್ಬರ ಜೀವನೋಪಾಯವನ್ನು ಬೆಂಬಲಿಸುತ್ತಿದ್ದಂತೆ ದಯವಿಟ್ಟು ನನ್ನ ಸ್ವಂತ ಕೆಲಸ ಮತ್ತು ವೃತ್ತಿ ಜೀವನವನ್ನು ಆಶೀರ್ವದಿಸಿ ಎಂಬ ಒಂದು ಪ್ರಾರ್ಥನೆಯನ್ನು ಮಾಡು. ಪರೋಪಕಾರವೇ ಪುಣ್ಯ. ನಾವು ಇನ್ನೊಬ್ಬರ ಬದುಕಿಗೆ ಆಸರೆಯಾದರೆ ದೇವರು ನಿಮ್ಮ ಬದುಕಿನ ದಾರಿಯನ್ನು ಸುಗಮಗೊಳಿಸುತ್ತಾನೆ ಎಂಬ ನಂಬಿಕೆ ಇರಬೇಕು. ಈ ಸಂದೇಶವು ಮುಖ್ಯವಾಗಿ ಸಮಾಧಾನ, ಸೇವೆ ಮತ್ತು ನಂಬಿಕೆಯನ್ನು ಒತ್ತಿ ಒತ್ತಿ ಸಾರುತ್ತಿದೆ ಮಗು. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ. ಶುಭರಾತ್ರಿ.